ಕೂಡ ನಮ್ಮ ಮಠದ ಪರಂಪರೆ ಆಗಿರ್ಬೋದಾಗ ಅಥವಾ ಬಸವಾದಿ ಶರಣರ ತಿಳುವಳಿಕೆ ಪರಂಪರೆ ಏನಿದೆ, ಜ್ಞಾನದ ಅನುಭವದ ಸಾಗರ ಏನಿದೆ, ಅದು ನಮ್ಮೆಲ್ಲರ ಮನಸ್ಸು ಮುಟ್ಟುವಂಥ ಕೆಲಸ ಆಗಬೇಕಾದ್ರೆ ಅದು ಮುಖ್ಯವಾಗಿ ಮೊದಲನೇದಾಗಿ ನಡಿಬೇಕಾಗಿರ್ತಕ್ಕಂಥದ್ದು ಎಲ್ಲ ಸದ್ಭಕ್ತರ ಮುಖಾಂತರ. ಅದು ಗುರುವಿನ ಮುಖಾಂತರವೇ ಎಲ್ರಿಗೂ ಜ್ಞಾನದ ರೂಪ ಬಂದರೂ ಕೂಡ ಅದು ಗುರುಗಳಿಗಾಗಲಿ ಅನುಭವದ ಮುಖಾಂತರ ಬರಬೇಕಾದ್ರೆ ಅದು ಭಕ್ತರ ಭಾವನೆಯ ಮುಖಾಂತರ ನಮಗೆ ಬರುವಂತಹ ಅವಶ್ಯಕತೆ ಇರ್ತಕ್ಕಂಥದ್ದು. ಯಾಕೆಂತಂದರೆ ನಮಗೆ ತಿಳುವಳಿಕೆಯನ್ನು ಕೊಡುವಂತಹ ಅಥವಾ ತಿಳುವಳಿಕೆಯನ್ನು ಹೆಚ್ಚಾಗಿ ಬಸವಾದಿ ಶರಣರ ತತ್ವಗಳ ಬಗ್ಗೆ ಒಂದು ಅನುಭವದ ಒಂದು ಒಂದು ಏನಂತಾರೆ ಒಂದು ಎನ್ಲೈಟ್ಮೆಂಟ್ ಅಥವಾ ಒಂದು ಜ್ಯೋತಿಯನ್ನು ಬೆಳಗಿಸುವಂಥ ಕಾರ್ಯವನ್ನು ಮಾಡಿದಂಥವರು ಕೂಡ ಬಸವ ಭಕ್ತರಾಗಿರ್ತಕ್ಕಂಥ ಎಲ್ಲರೂ ಕೂಡ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು. ಏಕೆಂತಂದರೆ ನಮ್ಮ ಮಠದಲ್ಲಿ ಕಳೆದ ಎಷ್ಟು ಒಂದು 100-200 ವರ್ಷಗಳಿಂದಲೂ ಕೂಡ ಒಂದಷ್ಟು ತಾಳೆಗರಿಗಳ ವ್ಯವಸ್ಥೆಗಳಿದ್ರೂ ಕೂಡ ನಮಗೆ ಅದ್ರ ಬಗ್ಗೆ ಅರಿವು ಅದನ್ನು ನೋಡಲಿಕ್ಕೆ ಅಥವಾ ಅದನ್ನು ಓದುವಂತಹ ಶಕ್ತಿ ನಮ್ಗೆ ಇಲ್ಲದೇ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಂಜನಗೂಡು ಭಾಗದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಬಸವ ಭಕ್ತರು ಕೂಡ ಯಾವುದೋ ಒಂದು ಅನಿರೀಕ್ಷಿತ ಕಾರ್ಯಕ್ರಮಕ್ಕೆ ಮಠಕ್ಕೆ ಭೇಟಿ ಕೊಟ್ಟು ಅವರ ಅನುಭವಗಳನ್ನು ಹಂಚ್ಕೊಳ್ಳೋ ಮುಖಾಂತರ ಜೊತೆಗೆ ನಮ್ಮ ಮಠದಲ್ಲಿರ್ತಕ್ಕಂತಹ ಒಂದು ತಾಳೆಗರಿಗಳನ್ನು ಅವರ ಜೊತೆಗೆ ತೋರಿಸೋದ ಒಂದು ಸಂದರ್ಭದಲ್ಲಿ ಅವರು ಆ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಡ್ತಕ್ಕಂಥದ್ದು ಬಸವಾದಿ ಶರಣರ ನಿಜವಾದ ಸತ್ಯಾಂಶವನ್ನು ಎಷ್ಟು ಮಟ್ಟಿಗೆ ಅವರ ಅನುಭವದಲ್ಲಿ ಅದನ್ನು ಅನುಭವದ ಬೆಳಕನ್ನು ನಮ್ಮ ಹೃದಯದ ಜ್ಯೋತಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದಂಥವರು ನಮ್ಮ ನಂಜನಗೂಡಿನ ಬಸವ ಭಕ್ತರು ಕೂಡ. ನಾನು ಈ ಸಂದರ್ಭದಲ್ಲಿ ಅವರನ್ನು ನೆನೆಯುವಂತಹ ಅಥವಾ ಅದನ್ನು ಹೇಳುವ ಪ್ರಸ್ತಾಪ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ, ನಿಜವಾಗಿಯೂ ಕೂಡ ಬಸವಾದಿ ಶರಣರ ತತ್ವದ ಅನುಭವ ಏನಿದೆ ಅದು ಸದ್ಭಕ್ತರ ಹೃದಯದಲ್ಲಿ ಮನೆಯಲ್ಲೂ ಕೂಡ ನೆಲೆಸಿದೆ. ಅದರದ್ದು ಮತ್ತೊಮ್ಮೆ ಆ ಜ್ಯೋತಿ ಏನಿದೆ ಅದು ಮತ್ತೊಮ್ಮೆ ನಾವೆಲ್ಲರೂ ಕೂಡ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹಚ್ಚುವ ಮುಖಾಂತರ ಆ ಬಸವ ಜ್ಯೋತಿಯ ರೂಪವನ್ನು ನಾವೆಲ್ಲರೂ ಕೂಡ ಬೆಳಗಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಏಕೆಂದರೆ ನಮ್ಮ ಷಣ್ಮುಖ ಶಿವಗಳು ಹೇಳ್ತಾರೆ, ಬೀಜದಿಂದ ಹುಟ್ಟಿದ ವೃಕ್ಷವು ಬೀಜವ ಹೋಲುವಂತೆ, ತಾಯಿಯಿಂದ ಹುಟ್ಟಿದ ಮಕ್ಕಳು ತಾಯಿಯ ಹೋಲುವಂತೆ, ಧಾನ್ಯಗಳಿಂದ ಬೆಳೆಸೋ ಧಾನ್ಯವ ಹೋಲುವಂತೆ, ಗುರುರೂಪದಿಂದ ಹುಟ್ಟಿದ ಶಿಷ್ಯರು ಗುರುರೂಪವಲ್ಲದೆ ಮತ್ತೆ ಬೇರು ರೂಪವಿಲ್ಲ ಯಾ ಖಂಡೇಶ್ವರ ಅಂತ. ಅಂದರೆ ನಾವು ಹೇಗೆ ಒಂದು ಸಣ್ಣ ಬೇವಿನ ಬೀಜ ಆಗಿರ್ಬೋದು ಅಥವಾ ಮಾವಿನ ಬೀಜವನ್ನು ನಾವು ಬಿತ್ತಿದ್ರೆ ಬೆಳೀತಕ್ಕಂಥ ಸಸಿಯು ಕೂಡ ಆ ಬೀಜದ ರೂಪವನ್ನೇ ಹೋಲಿಕೊಂಡು ಒಂದು ದೊಡ್ಡ ಹೆಮ್ಮರವಾದಂಥ ವೃಕ್ಷವಾಗಿ ಬೆಳೆಯುವಂಥದ್ದು. ಅದೇ ರೀತಿಯಾಗಿ ತಾಯಿಯಿಂದ ಹುಟ್ಟಿದ ಮಕ್ಕಳು, ತಾಯಿಯ ಗರ್ಭದಲ್ಲಿ ಹುಟ್ಟತಕ್ಕಂಥ ಎಲ್ಲ ಮಕ್ಕಳು ಕೂಡ ಆ ತಾಯಿಯ ಸ್ವಲ್ಪ ಮಟ್ಟದ ಅಂಶವನ್ನು ಹೊತ್ಕೊಂಡು ಭೂಮಿಯಲ್ಲಿ ಅವತರಿಸುವಂಥದ್ದು. ನಾವು ಧಾನ್ಯಗಳು, ಜೋಳ ಆಗಿರಲಿ ಉರುಳಿ ಆಗಿರಲಿ ಯಾವುದೇ ಧಾನ್ಯಗಳನ್ನು ಬಿತ್ತಿದ್ರೂ ಕೂಡ ಆ ಧಾನ್ಯದ ಪ್ರತಿರೂಪವಾಗಿ ಇರತಕ್ಕಂಥ ಬೆಳೆಗಳು ಕೂಡ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಧರ್ಮಗುರು ಆಗಿರ್ತಕ್ಕಂಥ ಬಸವಣ್ಣನವರ ಅನುಯಾಯಿಗಳಾಗಿ ನಾವೆಲ್ಲರೂ ಕೂಡ ಇರ್ತಕ್ಕಂಥವ್ರು. ನಾವು ನೋಡಲಿಕ್ಕೆ ಭಕ್ತರ ಕಂಡ್ರೂ ಕೂಡ ನಾವೆಲ್ಲರೂ ಕೂಡ ಬಸವ ಚೇತನವನ್ನೇ ಹೊತ್ಕೊಂಡು ನಮ್ಮ ಅಂತರಂಗದಲ್ಲಿ ನಾವು ಬೆಳೆಯುವಂತಹ ವ್ಯವಸ್ಥೆ ನಾವೆಲ್ಲರೂ ಕೂಡ ಇರತಕ್ಕಂಥದ್ದು. ಆ ಅರಿವಿನ ಪ್ರಜ್ಞೆಯನ್ನು ಮತ್ತೊಮ್ಮೆ ಒಂದು ಅರಿವಿನ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಜೊತೆಗೂಡಿ ಮಾಡುವಂಥ ಅವಶ್ಯಕತೆ ಬಹಳ ಇರತಕ್ಕಂಥದ್ದು. ಆ ಒಂದು ಅದ್ಭುತವಾದಂಥ ಕೆಲಸವನ್ನು ನಮ್ಮ ಬಸವ ನಮ್ಮ ಈ ಒಂದು ಪರಿಪೂರ್ಣ ಸಮಿತಿಯ ವ್ಯವಸ್ಥೆಯಿಂದ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು 3ನೇ ವರ್ಷದಿಂದ 4ನೇ ವರ್ಷಕ್ಕೆ ಕಾಲಿಟ್ಟು ಅದನ್ನು ಬಹಳ ಅದ್ಭುತವಾದಂಥ ಚಿಂತನೆಯನ್ನು ನಾವೆಲ್ಲರೂ ಕೂಡ ನಡೆಸ್ಕೊಂಡು ಹೋಗುವಂಥ ವ್ಯವಸ್ಥೆಗೆ ಎಲ್ಲರೂ ಈ ಒಂದು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ಅವರಿಗೆ ನಮಗೆ ಪರಿಚಯ ಇಲ್ಲದಿದ್ರೂ ಕೂಡ ಅವರ ಆಶೀರ್ವಾದದಿಂದ ಮತ್ತು ಅವರ ಅನುಭವದ ನುಡಿಗಳನ್ನು ನಾವು ಯೂಟ್ಯೂಬಿನ ಮುಖಾಂತರ ಅದನ್ನು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಟ್ಟಿಗೆ ಕೇಳಿಕೊಂಡು ಅದನ್ನು ತಿಳ್ಕೊಂಡು ಅದನ್ನು ಅಳವಡಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರ ಅದ್ಭುತವಾದ ನುಡಿಗಳು ನಾವೇ ಕೂಡ ಈ ಕೂತವರು ಅವರ ನುಡಿಗಳನ್ನು ಕೇಳಿದ್ವಿ. ಆ ನುಡಿಗಳ ಮುಂದೆ ನಮ್ಮ ಮಾತು ಏನೂ ಅವಶ್ಯಕತೆ ಇಲ್ಲ, ಆದರೂ ಕೂಡ ಅವರ ತಿಳುವಳಿಕೆ ಜ್ಞಾನ ಮತ್ತು ಅನುಭವದ ನುಡಿಗಳನ್ನು ನಾವೆಲ್ಲರೂ ಕೂಡ ಅರ್ಥೈಸಿಕೊಂಡು ಅದನ್ನು ಹಂತವಾಗಿ ಜೀವನದಲ್ಲಿ ನಿಮಿಷವೂ ಕೂಡ ಅದನ್ನು ಅನುಸರಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡುವಂಥದ್ದು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಆ ಬಸವ ಜ್ಯೋತಿ ಅದು ಹೇಗೆ ಅಂದರೆ ಅಮೃತದ ಸಾಗರ ಇದ್ದ ಹಾಗೆ. ಸಾಗರ ಅಂತಂದರೆ ನಮಗೆ ಉಪ್ಪಿನ ಅಂಶ ಇದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು, ಆದರೆ ಅಮೃತದ ಸಾಗರ ಅಂತಂದರೆ ನಾವು ಅದು ಅನುಭವದ ಮುಖಾಂತರ ಬರ್ತಕ್ಕಂಥದ್ದು. ಅನುಭವದಲ್ಲಿ ಆ ಅಮೃತವನ್ನು ಈ ರೀತಿಯಾದಂಥ ಒಂದು 4 ನುಡಿಯನ್ನು ನಾವು ಕೇಳಿದ ತಕ್ಷಣ ಒಂದೊಂದು ಹನಿಯ ಅಮೃತ ನಮ್ಮ ಅಂತರಂಗದಲ್ಲಿ ನಮ್ಮ ಹೃದಯಕ್ಕೆ ನಾಟುವಂಥದ್ದು. ಅಮೃತವಾದಂತಹ ಹನಿಗಳು ನಮ್ಮ ಜೀವನದಲ್ಲಿ ಖಂಡಿತವಾಗಿ ಬಸವಾದಿ ಶರಣರ ನುಡಿ ಅವರ ವಚನ ಚಿಂತನೆಗಳು ನಮಗೆ ಖಂಡಿತವಾಗಿ ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಳುವಂಥ ಶಕ್ತಿಯನ್ನು ಖಂಡಿತವಾಗಿ ವಚನ ಸಾಹಿತ್ಯ ನಮಗೆ ಖಂಡಿತವಾಗಿ ಕೊಟ್ಟಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಗಳಾಗಿದ್ದು ನಿಮ್ಮೆಲ್ಲರ ಭಾಗ್ಯ ಅಂತ ನಾವೆಲ್ಲರೂ ಕೂಡ ಭಾವಿಸಿಕೊಂಡು ಪ್ರತಿನಿತ್ಯವೂ ಕೂಡ ಯಾವುದೇ ಒತ್ತಡದ ಕಾರ್ಯಕ್ರಮಗಳಿದ್ರೂ ಕೂಡ ನಾವೆಲ್ಲರೂ ಕೂಡ ಇಲ್ಲಿ ಭಾಗಿಗಳಾಗಿ ಕನಿಷ್ಠ 1 ಗಂಟೆ ಸಮಯದಲ್ಲಿ ತಾಯಿಯವರು ಏನು ವಿಚಾರಗಳನ್ನು ಹೇಳ್ತಾರೆ ಅದನ್ನು ಇಲ್ಲಿ ಕೇಳಿಕೊಂಡು ಜೊತೆಗೆ ನಮ್ಮ ಮನೆಯಲ್ಲಿ ಕೂಡ ನಾವೆಲ್ಲರೂ ನಮ್ಮ ಮಕ್ಕಳ ಜೊತೆಗೆ ಅನುಸರಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಈಗಾಗಲೇ ಬಹಳ ಸಮಯ ಆಗಿರೋದ್ರಿಂದ ನನ್ನ ಅತಿಯಾದ ಮಾತಿನ ಅವಶ್ಯಕತೆ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಬಸವಾದಿ ಶರಣರ ಕೃಪೆ ಅವರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇಲ್ಲಿ ಅಂತ ಆಶಯಿಸಿ ನಾನು ಹೇಳಲು ಭಕ್ತಿಯ ಶರಣ